ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ಸ್ಗೆ ಸ್ವಾಗತ. ಇಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಹೊಸ ಪ್ರೊಮೋ ರಿಲೀಸ್ ಮಾಡಿದ್ದು, ಅದರಲ್ಲಿ ಗಿಲ್ಲಿ ನಟ ಅಶ್ವಿನಿ ಗೌಡ ಅವರು ಜಗಳ ಆಡಿಕೊಂಡಿದ್ದಾರೆ. ಬಹುಶಃ ಯಾರು ಉತ್ತಮ ಯಾರು ಕಳಪೆ ಎಂಬ ಟಾಸ್ ಇರಬೇಕು. ಆಗ ಬಹುಶಃ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡಗೆ ಕಳಪೆ ಕೊಡುವಾಗ ನೀಡಿದ ಕಾರಣಗಳು ಅಶ್ವಿನಿ ಅವರನ್ನು ಕೆರಳಿಸಿವೆ ಎಂದು ಕಾಣುತ್ತಿದೆ. ಮತ್ತು ಗಿಲ್ಲಿ ನಟ ಅವರು ಹೇಳುತ್ತಾರೆ, ಅವರು ಹೀರೋ ಆಗೋಕ್ಕೆ ಹೊರಟು ನನ್ನ ವಿಲನ್ ಮಾಡಿದ್ರು. ಮತ್ತು ಅಶ್ವಿನಿ ಗೌಡ ಅವರು ಹೇಳುತ್ತಾರೆ, ನಾನು ಹೀರೋ ಆಗೋಕ್ಕೆ ಹೊರಟಿಲ್ಲ, ನೀನು ಜೋಕರ್ ಆಗಬೇಡ. ಮತ್ತು ಗಿಲ್ಲಿ ನಟ ಅವರು ಹೇಳುತ್ತಾರೆ, ನಾನು ಕಾಮಿಡಿಯನ್. ಮತ್ತು ಅಶ್ವಿನಿ ಗೌಡ ಅವರು ಹೇಳುತ್ತಾರೆ, ತಿಂದುಕೊಂಡು ಉಣ್ಕೊಂಡು ಇರೋಕೆ ಬಿಗ್ ಬಾಸ್ ಮನೆಗೆ ಯಾಕೆ ಬರಬೇಕಿತ್ತು. ಮತ್ತು ಗಿಲ್ಲಿ ನಟ ಅವರು ಹೇಳುತ್ತಾರೆ, ತಿಂದುಕೊಂಡು ಉಣ್ಕೊಂಡು ಇರೋಕೆ ನಾನು ಬಂದೀನಿ, ಕ್ಯಾಪ್ಟನ್ ಆಗೋ ತಾಕತ್ತು ಇಲ್ಲ, ಒಂದು ಟಾಸ್ ಗೆಲ್ಲೋಕೆ ಆಗಲಿಲ್ಲ. ಮತ್ತೆ ಅಶ್ವಿನಿ ಗೌಡ ಅವರು ಹೇಳುತ್ತಾರೆ, ನಾನು ಸಾಬೀತು ಮಾಡ್ತೀನಿ. ಮತ್ತೆ ಗಿಲ್ಲಿ ನಟ ಅವರು, ಮೈಕ್ ಹಾಕೊಳ್ಳೋ ಯೋಗ್ಯತೆ ಇಲ್ಲ, 3 ಹೊತ್ತು ನಿದ್ದೆ ಮಾಡ್ಕೊಂಡು ಇರ್ತೀರಾ. ಮತ್ತೆ ಅಶ್ವಿನಿ ಗೌಡ ಅವರು ಹೇಳುತ್ತಾರೆ, ಯೋಗ್ಯತೆ ಬಗ್ಗೆ ಮಾತಾಡಬೇಡ. ಒಟ್ನಲ್ಲಿ ಈ ಸೀಸನ್ ಮುಗಿದರೂ ಕೂಡ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಟನ ಜಗಳ ಮುಗಿಯೋದಿಲ್ಲ ಎಂದು ಕಾಣುತ್ತಿದೆ. ಆರಂಭದಿಂದ ಇಲ್ಲಿಯವರೆಗೆ ಇವರಿಬ್ಬರು ಕಿತ್ತಾಡಿಕೊಂಡಲೇ ಬಂದಿದ್ದಾರೆ. ಈ ಜಗಳ ಮಧ್ಯೆ ಬಳಸಿದ ಪದಗಳಿಂದಾಗಿ ಕಿಚ್ಚ ಸುದೀಪ್ ಸರ್ ಅವರು ಕೂಡ ಕಿವಿ ಹಿಂಡಿದರು. ಮತ್ತು ಅಶ್ವಿನಿ ಗೌಡ ಅವರಿಗೆ ಯಾರೂ ಕೂಡ ಏಕವಚನದಲ್ಲಿ ಮಾತನಾಡೋದು ಇಷ್ಟ ಆಗೋದಿಲ್ಲ. ಗಿಲ್ಲಿ ನಟ ಅವರು ಪದೇ ಪದೇ ಏಕವಚನದಲ್ಲಿ ಮಾತನಾಡುತ್ತಾರೆ. ಇದು ಇನ್ನಷ್ಟು ಜಗಳ ಆಗೋದಕ್ಕೆ ಕಾರಣ ಆಗ್ಬೋದು. ಹಾಗಾದರೆ ಈ ಬಾರಿ ಯಾರು ಟ್ರೋಫಿ ಗೆಲ್ಲುತ್ತಾರೆ?